ಬೆಳಗಾವಿ ಉತ್ತರ ಮತಕ್ಷೇತ್ರದ ವಿವಿಧ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಆಸಿಫ್ ರಾಜು ಸೇಠ್. ಬೆಳಗಾವಿ ಉತ್ತರ ಮತಕ್ಷೇತ್ರದ ರಾಮತೀರ್ಥ ನಗರ, ಸಮರ್ಥ ನಗರ ಹಾಗೂ ಶಿವತೀರ್ಥ ಕಾಲೋನಿಗಳಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ, ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ 200 ಕೋಟಿ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು, ಜೊತೆಗೆ ಈಗಾಗಲೇ ಸಮರ್ಥ ನಗರ, ಶಾಹುನಗರ ಹಾಗೂ ಪಾಟೀಲ್ ಗಲ್ಲಿ, ಶಿವತೀರ್ಥ ಕಾಲೋನಿಗಳಿಗೆ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭಿಸಲಾಗಿದೆ. ಜೊತೆಗೆ ಕನಬರಗಿ, ಮಹಾವೀರ ಕಾಲೋನಿ, ಚರಂಡಿ ರಸ್ತೆ ಹಾಗೂ ಒಳಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಹಾಗೂ ಪಾಟೀಲ್ ಮತ್ತು ಕೊನವಾಳ ಗಲ್ಲಿಗಳಲ್ಲಿ 350 ಕೋಟಿ ರೂಪಾಯಿ ಕಾಮಗಾರಿ ಕೂಡ ಪ್ರಾರಂಭಿಸಲಾಗ್ತಾ ಇದೆ. ಮೂಲಭೂತ ಸೌಕರ್ಯಗಳನ್ನು ನೀಡಲಾಗುತ್ತದೆ. ಜೊತೆಗೆ ಈ ಪ್ರದೇಶ ಹೊಸದಾಗಿ ಜನವಸತಿಗಾಗಿ ಪ್ರಾರಂಭಿಸಲಾಗಿದ್ದು, ಇದರಲ್ಲಿ ಮೂಲಭೂತ ಸೌಕರ್ಯಗಳು ಮೊದಲು 75 ಲಕ್ಷ ರೂಪಾಯಿದಲ್ಲಿ ಕಚ್ಚಾ ರಸ್ತೆ ಮಾಡಿಕೊಳ್ಳಲಾಗಿತ್ತು. ಈಗ 40 ಲಕ್ಷ ರೂಪಾಯಿಗಳಲ್ಲಿ ರಸ್ತೆ ಮಾಡಲು ಮಂಜೂರು ಮಾಡಿಕೊಂಡಿದ್ದೇವೆ. ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕನಬರಗಿ ಲೆಫ್ಟ್ ಸೈಡ್ಗೆ ಮಹಾವೀರ್ ಕಾಲೋನಿ ಇದೆ. ಇಲ್ಲಿ ಚರಂಡಿದು ಅವಶ್ಯಕತೆ ಇತ್ತು. ಇಲ್ಲಿ ಲೋಕಲ್ ಮಂದಿ ಎಲ್ಲರೂ ಬೇಡಿಕೆ ಇತ್ತು ಅವ್ರದ್ದು. ಇಲ್ಲಿ ಚರಂಡಿ 150 ಮೀಟರ್ ಮಾಡ್ಕೊಳಕತ್ತೀವಿ. ಮತ್ತು ಇಲ್ಲಿ ಬೇರೆ ಏನು ಅವಶ್ಯಕತೆ ಇದೆ ಅದು ನಾವು ಮಾಡಿಕೊಡೋನು. ಚರಂಡಿ ಆದ್ಮೇಲೆ ಮುಂದೆ ರೋಡ್ ಮಾಡಿಕೊಡೋಣ. ಇದ್ರಿಗೆ ಅದು ರೋಡ್ ಮಾಡೋಣ. ಸರ್, ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ? ಟೋಟಲಿ ಒಂದು 200 ಕೋಟಿದು ಟೆಂಡರ್ಸ್ ಆಗಿದ್ದಾವೆ. ಈಗ ದಿನ ನೀವು ನೋಡಿದಂದ್ರೆ 2-3 ಪೂಜೆ ಆಗೋದು ಎಲ್ಲ ಕಡೆ ಪೂರ್ಣ ನಮ್ಮ ಕಾನ್ಸ್ಟಿಟ್ಯೂನ್ಸಿದಲ್ಲಿ. ಅದು ಸಮರ್ಥ ನಗರ ಕೆಲಸ ಚಾಲೂ ಇದೆ. ಇಲ್ಲಿ ಶಿವತೀರ್ಥ ಅಪಾರ್ಟ್ಮೆಂಟ್ಗೆ ಮತ್ತೆ ಈಗ ಹೋಗಿಲ್ಲ ಪೂಜೆ ಮಾಡ್ತಾ ಇದ್ದೀವಿ. ರಾಮತೀರ್ಥ ನಗರ್ ಕೆಲಸ ಸ್ಟಾರ್ಟ್ ಇದೆ, ಶಾಹುನಗರ್ ಸ್ಟಾರ್ಟ್ ಇದೆ, ಆಜಮ್ ನಗರ್ ಇದೆ, ಸಿಟಿ ಸೆಂಟರ್ ಇದೆ, ಆಮೇಲೆ ತೆಂಗಿನಗರ ಗಲ್ಲಿ, ಪಾಟೀಲ್ ಗಲ್ಲಿ, ಅಲ್ಲಿದೆ ಕೊನವಾಳ ಗಲ್ಲಿ ಮತ್ತು ಪಾಟೀಲ್ ಗಲ್ಲಿದು 4 ಅವಶ್ಯಕತೆ ಇದೆ. 3 ಕೋಟಿ ಅಲ್ಲೇ ಹಾಕಿದ್ದೀವಿ, 3.5 ಕೋಟಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಇದು ಎಲ್ಲ ಶಿವತೀರ್ಥ ಕಾಲೋನಿ ಇಲ್ಲಿ ಲೇಔಟ್ ಬರ್ತಾ ಇದೆ. ಏರಿಯಾ ದೊಡ್ಡ ಹೋಗ್ತಾ ಇದ್ವಿ. ಎಲ್ಲರದು ಬೇಡಿಕೆ ಇತ್ತು. ಇಲ್ಲಿ ರೋಡ್ ಸಲುವಾಗಿ, ಚರಂಡಿ ಸಲುವಾಗಿ, ಗಟರ್, ಇದರ ಜೊತೆ ಲೈಟ್, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್. ನಾವು ಮೊದಲ ಒಂದು 75 ಲಕ್ಷ ಖರ್ಚು ಮಾಡಿ ಬೇಸ್ ತಯಾರು ಮಾಡಿದ್ದೀವಿ. ಈಗ ಒಂದು 46 ಲಕ್ಷ ಖರ್ಚು ಮಾಡಿ ರೋಡ್ ಮಾಡ್ತಾ ಇದ್ದೀವಿ. ಇದಾಯ್ತ ಮೇಲೆ ನಾವು ಚರಂಡಿ ಮತ್ತು ಲೈಟ್ ಕನೆಕ್ಷನ್ಸ್, ಎಕ್ಸ್ಟ್ರಾ ಕಂಬ ಬೇಕಂದ್ರೆ ಎಕ್ಸ್ಟ್ರಾ ಪೋಲ್ಸ್ ಹಾಕ್ತೀವಿ. ಇಲ್ಲೇ ಹೆಂಗೆ ನಾವು ಮಾಡ್ತಾ ಇದ್ದೀವಿ ಹಂಗೆ ರೋಡ್ ಮನೆ ಬರ್ತಾ ಇದ್ದಾರೆ ಒಳಗೆ. ಏನೇನು ಅವಶ್ಯಕತೆ ಇದೆ ನಾವು ಇಲ್ಲೇ ಮಾಡಿಕೊಡ್ತೀವಿ. ಇದೇ ಸಂದರ್ಭದಲ್ಲಿ ಈ ವರ್ಷ ಮಳೆ ಅಭಾವ ಕಂಡು ಬಂದಿದ್ದು, ಬೆಳಗಾವಿ, ರಾಕಸ್ಕೋಪ್ ಹಾಗೂ ಹಿಡಕಲ್ ನೀರಿನ ಸರಬರಾಜು ಇನ್ನೂ 20 ದಿನಗಳವರೆಗೆ ಇದ್ದು ಮುಂದುವರಿಯಲಿದ್ದು, ದಿನಗಳಲ್ಲಿ ನೀರಿನ ಅಭಾವ ಇನ್ನೂ ನಾವೆಲ್ಲರೂ ನಿರ್ವಹಿಸಬೇಕಾಗಿದೆ. ನೀರನ್ನು ಮಿತವಾಗಿ ಬಳಸಿ ಎಂದು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜನತೆಗೆ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಆಸಿಫ್ ರಾಜು ಸೇಠ್, ಕಾಂಗ್ರೆಸ್ ಯುವ ನಾಯಕ ಅಮನ್ ಸೇಠ್ ಹಾಗೂ ಕಾಂಗ್ರೆಸ್ ನಾಯಕರುಗಳು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ ಪಂಚಾಯತ್ ರಾಜ್ ಸಮಾಚಾರ.